ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವಜನರೇ, ಈ ಒಂದು ಸುಂದರ ಸಮಯಕ್ಕೆ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಾವು ಚಿಕ್ಕದಾಗಿ ನೋಡಿಕೊಳ್ಳೋಣ. ಚಿಂತೆಯನ್ನು ಕುರಿತು ಸತ್ಯವೇದ ಏನು ಹೇಳುತ್ತದೆ ಎಂಬುದಾಗಿ ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯ 25ರಿಂದ 34ನೇ ವಚನವರೆಗೆ ನಾವು ನೋಡಿಕೊಳ್ಳುವುದಾದರೆ, ಯೇಸು ಸ್ವಾಮಿಯು ಪರ್ವತದಲ್ಲಿ ಅವರು ಪ್ರಸಂಗವನ್ನು ಮಾಡಿರುತ್ತಾರೆ. ತನ್ನ ಶಿಷ್ಯರಿಗೆ, ಜನರಿಗೆ ಆತನು ಚಿಂತೆಯನ್ನು ಕುರಿತು ಮಾತನಾಡಿರುತ್ತಾರೆ. ಚಿಂತೆಯನ್ನು ಮಾಡಬೇಡ್ರಿ ಎಂಬುದಾಗಿ ಆತನು ಹೇಳಿರುವುದನ್ನು ನೋಡುತ್ತೇವೆ. ಈ ಒಂದು ಮತ್ತಾಯ ಬರೆದ ಸುವಾರ್ತೆಯನ್ನು ಕ್ರಿಸ್ತ ಶಕ 50-55 ತಾಸುಪಾಸಿನಲ್ಲಿ ಇದು ಬರೆಯಲ್ಪಟ್ಟಿರುತ್ತದೆ. ಮತ್ತಾಯನ ಹೆಸರಿನ ಅರ್ಥ ದೇವರ ಕೊಡುಗೆ ಅಥವಾ ಕೊಡಲ್ಪಟ್ಟವನು ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತಾಯನು ಯೇಸುವಿನ ಶಿಷ್ಯನಾಗಿರುತ್ತಾನೆ. ಪ್ರೀತಿಯ ದೇವಜನರೇ, ಇಲ್ಲಿ ಕರ್ತನಾದ ಯೇಸು ಸ್ವಾಮಿಯು ನಮಗೆ ಕಲಿಸಿಕೊಡುವುದನ್ನು ನೋಡುತ್ತೇವೆ. ಚಿಂತೆಯನ್ನು ಮಾಡಬೇಡ್ರಿ ಎಂಬುದಾಗಿ. ಆದ ಕಾರಣ ಪ್ರಿಯನ ನೋಡಿಕೊಳ್ಳುತ್ತೇವೆ. ಇಲ್ಲಿ ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯ 25ರಿಂದ 34ನೇ ವಚನವರೆಗೆ ನಾವು ನೋಡಿಕೊಳ್ಳುವಾಗ 4 ಒಳ್ಳೆಯ ಕಾರಣಗಳನ್ನು ಕೊಡಲಾಗಿದೆ. ಅವನನ್ನು ನೋಡಿಕೊಳ್ಳೋಣ. ಕರ್ತನಾದ ಯೇಸು 3 ಸಲ ಅದನ್ನು ನಿಷೇಧಿಸಿದ್ದಾನೆ. 25ನೇ ವಚನ, 31ನೇ ವಚನ, 34ನೇ ವಚನದಲ್ಲಿ ಕಡೇ ಭಾಗದಲ್ಲಿ ಸ್ವಾಮಿ ಹೇಳ್ತಾರೆ, ಚಿಂತೆ ಮಾಡಬೇಡ್ರಿ ಎಂಬುದಾಗಿ. ಎರಡನೇದಾಗಿ ನಾವು ನೋಡಿಕೊಳ್ಳುತ್ತೇವೆ, ಚಿಂತೆಯು ಸಂಪೂರ್ಣವಾಗಿ ಅಪ್ರಯೋಜಕವಾಗಿದೆ, ಅದರಿಂದ ಏನು ಪ್ರಯೋಜನ ಇಲ್ಲ ಎಂಬುದಾಗಿ 27ನೇ ವಚನದಲ್ಲಿ ಸ್ವಾಮಿಯು ನಮಗೆ ಕಲಿಸಿಕೊಡುತ್ತಾರೆ. ಮೂರನೆಯದಾಗಿ, ಚಿಂತೆಯು ವಿಶ್ವಾಸಿಗಳನ್ನು ಅವಿಶ್ವಾಸಿಗಳಾಗಿ ವರ್ತಿಸುವಂತೆ, ನಡೆದುಕೊಳ್ಳುವಂತೆ ಮಾಡುತ್ತದೆ ಎಂಬುದಾಗಿ ವಚನ 32. ನಾಲ್ಕನೇದಾಗಿ ನೋಡಿಕೊಳ್ಳುವಾಗ, ವಿಶ್ವಾಸಿಗಳನ್ನು ನೋಡಿಕೊಳ್ಳಲು ಮತ್ತು ಅವರಿಗೆ ಬೇಕಾದಗಳನ್ನು ಕೊಡಲು ಪರಲೋಕದ ತಂದೆ ಇದ್ದಾನೆ ಎಂಬುದಾಗಿ ವಚನ 30 ಮತ್ತು 33ನೇ ವಚನ ನಮಗೆ ಕಲಿಸಿಕೊಡುತ್ತದೆ. ಐದನೇದಾಗಿ ನೋಡಿಕೊಳ್ಳುವಾಗ, ಚಿಂತೆಯು ದೇವರಿಗೆ ಅಗೌರವವನ್ನು ತರುವಂಥದ್ದಾಗಿದೆ ಮತ್ತು ದೇವರ ಶಕ್ತಿ ಸಾಮರ್ಥ್ಯವನ್ನು ಅದು ಅಲ್ಲಗಳೆಯುತ್ತದೆ. ಯಾವುದಕ್ಕೆ ನಂಬಿಕೆಯೇ ಆಧಾರವಿಲ್ಲವೋ ಅದು ಒಂದು ಪಾಪ ಎಂಬುದಾಗಿ ರೋಮಪುರದ ಬರೆದ ಪತ್ರಿಕೆ 14ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ. ಅದಕ್ಕೆ ಪೌಲನು ಹೇಳ್ತಾನೆ, ಫಿಲಿಪಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನದಲ್ಲಿ ಫಿಲಿಪಿಯ ಒಂದು ಸಭೆ ಜನರಿಗೆ ಆತನು ಹೇಳ್ತಾನೆ, ಯಾವ ಸಂಬಂಧವಾಗಿ ಚಿಂತಿಸದೆ ಸರ್ವ ವಿಷಯದಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ನಿಮಗೆ ಬೇಕಾದನ್ನು ತಿಳಿಯಪಡಿಸಿರಿ ಎಂಬುದಾಗಿ ಪೌಲನು ಅಲ್ಲಿ ಹೇಳುವುದನ್ನು ನೋಡುತ್ತೇವೆ. ಪೇತ್ರನು ಕೂಡ 1ನೇ ಪೇತ್ರ 5ನೇ ಅಧ್ಯಾಯ 7ನೇ ವಚನ ಹೇಳುತ್ತದೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಎಂಬುದಾಗಿ. ಕೀರ್ತನೆ ನೋಡುತ್ತೇವೆ, 23ನೇ ಕೀರ್ತನೆ 1ನೇ ವಚನ, ದೇವರು ಒಳ್ಳೆಯ ಕುರುಬನು, ನಾನು ಕೊರತೆ ಪಡೆನೆ ಎಂಬುದಾಗಿ ದಾವೀದನು ಹೇಳುವ ಆತನಾಗಿದ್ದಾನೆ. ಪ್ರಿಯರೇ, ನಾವು ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯ 26ನೇ ವಚನ ನೋಡಿಕೊಳ್ಳುವಾಗ, ನೋಡಿ, ಹಾರಾಡುವ ಹಕ್ಕಿಗಳು ನೋಡ್ರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಆದರೂ ದೇವರು ಅವುಗಳನ್ನು ಸಾಕಿಸಲುತ್ತಾನೆ. ದೇವರು ನೇರವಾಗಿ ಹಕ್ಕಿಗಳ ಒಂದು ಬಾಯಲ್ಲಿ ಊಟವನ್ನು ಹಾಕುವುದಿಲ್ಲ. ಅವು ಮರದ ಕೊಂಬೆಯಲ್ಲಿ ಗೂಡನ್ನು ಕಟ್ಟಿಕೊಳ್ಳುತ್ತವೆ ಮತ್ತು ತಮಗೆ ಬೇಕಾದ ತಿನಿಸುಗಳನ್ನು ಅವು ಕೂಡಿಟ್ಟುಕೊಳ್ಳುತ್ತವೆ. ಅದಕ್ಕೆ ಜ್ಞಾನೋಕ್ತಿಗಳಲ್ಲಿ ನೋಡುತ್ತೇವೆ. 6ನೇ ಅಧ್ಯಾಯ 6ನೇ ವಚನದಲ್ಲಿ ಇರುವೆ ಸುಗ್ಗಿಯ ಕಾಲದಲ್ಲಿ ಕೂಡಿಟ್ಟುಕೊಳ್ಳುತ್ತದೆ. ಅಷ್ಟಲ್ಲದೆ ನಾವು 2ನೇ ಥೆಸಲೋನಿಕದವರ 3ನೇ ಅಧ್ಯಾಯ 10ನೇ ವಚನದಲ್ಲಿ ಪೌಲನು ಥೆಸಲೋನಿಕ ಸಭೆದವರಿಗೆ ಹೇಳ್ತಾನೆ, ಕೆಲಸ ಮಾಡದವನು ಊಟ ಮಾಡಬಾರದು ಎಂಬುದಾಗಿ. ಅದಕ್ಕೆ ಪ್ರಿಯರೇ, ನಾವು ಕೆಲಸವನ್ನು ಕೂಡ ಮಾಡಬೇಕು, ಕುಟುಂಬಗಳನ್ನು ಕೂಡ ನೋಡಿಕೊಳ್ಬೇಕಾಗಿದೆ ಪ್ರಿಯರೇ. ಆದರೆ ನಾವು ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬಾರದು. ಎಲ್ಲ ಚಿಂತೆಯನ್ನು ನಾವು ದೇವರಿಗೆ ಒಪ್ಪಿಸೋಣ. ಯಾಕಂದರೆ ಆತ ನಮಗೆ ಒದಗಿಸುವ ಆತನಾಗಿದ್ದಾನೆ, ಆತ ನಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ. ಎಲ್ಲ ಪರಿಸ್ಥಿತಿಯಲ್ಲೂ ನಮ್ಮನ್ನು ಸೃಷ್ಟಿಕರ್ತನಾದ ದೇವರನ್ನು ನಾವು ನೋಡಬೇಕಾಗಿದೆ. ನಾವು ಚಿಂತೆ ಮಾಡೋದು ಕೂಡ ಒಂದು ಪಾಪವಾಗಿದೆ. ಅದಕ್ಕೆ ರೋಮಪುರದ ಬರೆದ ಪತ್ರಿಕೆ 14ನೇ ಅಧ್ಯಾಯ 23ನೇ ವಚನದಲ್ಲಿ, ಯಾವುದಕ್ಕೆ ನಂಬಿಕೆ ಆಧಾರವಿಲ್ಲದೊಂದು ಪಾಪವಾಗಿದೆ. ಚಿಂತೆ ಇರುವಲ್ಲಿ ನಂಬಿಕೆ ಇರುವುದಿಲ್ಲ.
ಆದ ಕಾರಣ ಚಿಂತೆ ಮಾಡೋದನ್ನು ಬಿಡೋಣ. ಏಕೆಂದರೆ ಇದನ್ನು ದೇವರು ತಾನೇ ಹೇಳಿದ್ದಾನೆ. ನಮ್ಮ ಕೆಲಸದ ವಿಷಯದಲ್ಲಾಗಿರ್ಬೋದು, ವ್ಯಾಪಾರದ ವಿಷಯದಲ್ಲಾಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ವಿಷಯದಲ್ಲಾಗಿರ್ಬೋದು, ಕುಟುಂಬದ ವಿಷಯದಲ್ಲಾಗಿರ್ಬೋದು, ಎಲ್ಲ ವಿಷಯವನ್ನು ದೇವರಿಗೆ ಒಪ್ಪಿಸಿಕೊಳ್ಳೋಣ. ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ತೊಡಗಿಕೊಳ್ಳೋಣ. ದೇವರು ಎಲ್ಲವನ್ನು ನಿವಾರಣೆ ಮಾಡುತ್ತಾನೆ. ದೇವರು ಎಲ್ಲ ರೀತಿ ಸಹಾಯ ಮಾಡುತ್ತಾನೆ. ಪ್ರೀತಿಯ ದೇವರ ಮಗನೇ, ದೇವರ ಮಗಳೇ, ಈ ದಿನ ಯಾವ ಚಿಂತೆಯನ್ನು ಮಾಡಬೇಡ. ಅನಾರೋಗ್ಯತೆಯಲ್ಲಿದೆಯೋ, ಕಷ್ಟದಲ್ಲಿದೆಯೋ, ದುಃಖದಲ್ಲಿದೆಯೋ, ಅದನ್ನೆಲ್ಲವನ್ನು ದೇವ್ರಿಗೆ ಒಪ್ಪಿಸು. ದೇವರು ಒಂದೊಂದಾಗಿ ನಿನಗೆ ಪರಿಹಾರವನ್ನು ಕೊಡುತ್ತಾನೆ. ಅದಕ್ಕೆ ಚಿಂತೆ ಇರುವಲ್ಲಿ ಅಲ್ಲಿ ನಂಬಿಕೆಯಿಲ್ಲ ಎಂಬುದಾಗಿ ನೋಡುತ್ತೇವೆ. ಚಿಂತೆಯು ದೇವರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸುತ್ತದೆ. ದೇವರಲ್ಲಿ ಅನುಮಾನ ಪಡುವಾಗ ನಾವೇನು ಹೊಂದಿಕೊಳ್ಳೋದಿಲ್ಲ. ಅದಕ್ಕೆ ನಾವು ಸಂಶಯ ಪಡದೆ ದೇವರ ಮೇಲೆ ಸಂಪೂರ್ಣವಾದ ಭರವಸೆ ಇಡೋಣ. ಅನುಮಾನ ಪಡುವವನು ದೇವರಿಂದ ಏನೂ ಹೊಂದಿಕೊಳ್ಳೋದಿಲ್ಲ ಎಂಬುದಾಗಿ ಯಾಕೋಬನು ಹೇಳುತ್ತಾನೆ. ಆದ ಕಾರಣ ನಮ್ಮ ನಂಬಿಕೆಯನ್ನು ದೇವರಲ್ಲಿ ವ್ಯಕ್ತಪಡಿಸೋಣ. ನಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕೋಣ. ದೇವರೆಲ್ಲ ರೀತಿ ನಮಗೆ ಸಹಾಯ ಮಾಡುತ್ತಾನೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ನಮ್ಮ ತಂದೆ ಆ ದೇವರೇ, ಯೇಸಪ್ಪ, ನಿನ್ನ ಬಳಿಗೆ ನಾನು ಬಂದಿದ್ದೇನೆ. ನನ್ನೆಲ್ಲ ಚಿಂತೆ ನಿನ್ನ ಮೇಲೆ ಹಾಕ್ಲಿಕ್ಕೆ ನನಗೆ ಸಹಾಯ ಮಾಡು, ಬಲಪಡಿಸು. ನನ್ನಂತೆಲ್ಲ ಬಲಹೀನತೆಗಳನ್ನು ತೆಗೆದುಹಾಕು ಸ್ವಾಮಿ. ಎಲ್ಲ ವೇಳೆಯಲ್ಲಿ ನಿನ್ನನ್ನು ನೋಡಲಿಕ್ಕೆ ಕೃಪೆ ಕೊಡಪ್ಪ. ನಿನ್ನನ್ನು ಆತುಕೊಳ್ಳಿಕ್ಕೆ ಕೃಪೆ ಕೊಡು ಸ್ವಾಮಿ. ಕರ್ತನೆ, ನನಗೆ ಸಹಾಯ ಮಾಡು. ಎಷ್ಟೋ ಸರಿ ನಾನು ಚಿಂತೆ ಮಾಡಿದ್ದೇನೆ. ಎಷ್ಟೋ ಸರಿ ನಾನು ನಿನ್ನ ವಿಷಯದಲ್ಲಿ ಅನುಮಾನ ಪಟ್ಟಿದ್ದೇನೆ. ಅಪ್ಪ, ನನ್ನ ಕ್ಷಮಿಸು. ನಿನ್ನ ಮೇಲೆ ಸಂಪೂರ್ಣವಾದ ನಂಬಿಕೆಯನ್ನಿಟ್ಟು ನಿನ್ನ ಎದುರು ನೋಡಲಿಕ್ಕೆ ನನಗೆ ಸಹಾಯ ಮಾಡು, ಕೃಪೆ ನೀಡೆಂಬುದಾಗಿ ದೇವರಾತ್ಮನೇ ಸಹಾಯ ಮಾಡೆಂದು ಈ ಪ್ರಾರ್ಥನೆ ಜ್ಞಾಪನೆ ಯೇಸು ನಾವು ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೀವಿ ತಂದೆಯೇ. ಆಮೇನ್.